ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಹೇಳಿದ್ದೆ ವಿಡಿಯೋ ಕೆಳಗಡೆ ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಚೆಕ್ ಮಾಡೋಣ ಅಂತ ಹೇಳಿದ್ದೆ ಗುರು. ನೆನ್ನೆ ಎಕ್ಸ್ಪೆಷಲಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಧನುಷ್ ಈ 4 ಜನಕ್ಕೆ ಕೂಡ ತುಂಬಾ ಹ್ಯೂಜ್ ಕಾಮೆಂಟ್ಸು, ಅದ್ರ ಜೊತೆಗೆ ಅವರು ಲೈಕು ಮಾಡಿದ್ದಾರೆ, ಅದ್ರ ಜೊತೆಗೆ ಸಬ್ಸ್ಕ್ರೈಬು ಮಾಡಿದ್ದಾರೆ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆಯವರು ಕಾಮೆಂಟ್ ಮಾಡಿಲ್ವಾ ಅಂದ್ರೆ ಮಾಡಿದ್ದಾರೆ. ಸ್ಪಂದನಾಗೂ ಮಾಡಿದ್ದಾರೆ, ಅದ್ರ ಜೊತೆಗೆ ರಾಶಿಗೂ ಮಾಡಿದ್ದಾರೆ, ರಘುವಣ್ಣಗೂ ಮಾಡಿದ್ದಾರೆ. ಸ್ವಲ್ಪ ಕಡಿಮೆ ಇದೆ. ನೋಡೋಣ, ಇವತ್ತು ಚೆಕ್ ಮಾಡೋಣ ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಅದೇ ರೀತಿ ಮರೀದೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ, ಎಂಡ್ ಆಗ್ತಿದೆ, ಯಾರ್ದು ಅಂತ ಗೊತ್ತಾಗುತ್ತೆ. ನಾಳೆ ರಿವೀಲ್ ಮಾಡೋಣ ಅದ್ರ ಬಗ್ಗೆ. ಗುರು, ವೋಟಿಂಗ್ ರಿಸಲ್ಟ್ ಬಗ್ಗೆ ಹೇಳಕ್ಕೂ ಮುಂಚೆ ಈ ವಾರ ಕಾವ್ಯ ಬಿಟ್ಟು ಇನ್ನು ಉಳಿದರ ಎಲ್ಲ 10 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ಚಾನ್ಸಸ್ ತುಂಬಾ ಹೈ ಇದೆ ಅಂತ ನನ್ಗಿರ್ತಕ್ಕಂಥ ಇನ್ಫಾರ್ಮೇಶನ್ ಆದ್ರೂ ಅನ್ಕೊಳ್ಳಿ, ಅಪ್ಡೇಟ್ ಅಂತಾದ್ರೂ ಅನ್ಕೊಳ್ಳಿ, ವಿಡಿಯೋಸ್ ಫಾಲೋ ಮಾಡ್ಕೊಂಡ್ ಬಂದಿರೋ ಗೊತ್ತಿರುತ್ತೆ. ಅದರಲ್ಲೂ ಒಂದು ಜೋಡಿನ ಕಳಿಸೋ ಪ್ಲಾನ್ ಅಲ್ಲಿ ಇದೆ. ಅಂದ್ರೆ ಜೋಡಿ ಅಂತಂದ್ರೆ ನೀವು ಅನ್ಕೊಂಡಿರೋ ತರ ಪೇರ್ ಆದ್ರೂ ಆಗಿರ್ಬೋದು, ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂಟಿ ಜಂಟಿ ಅಂತ ಬಂತಲ್ವಾ, ಆ ಜಂಟಿ ಜೋಡಿ ಆದ್ರೂ ಆಗಿರ್ಬೋದು. ಯಾರು ಅಂತ ನಿಮ್ಗೆ ಬಿಡ್ತೀನಿ. ಕಳಿಸೋ ಪ್ಲಾನ್ ಅಲ್ಲಿ ಬಿಗ್ ಬಾಸ್ ಟೀಮು ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನು ಹಾಕೊಳ್ಳಿ. ವೋಟಿಂಗ್ ನೋಡಿದ್ರೆ ತುಂಬಾ ಸಖತ್ತಾಗಿ ವೋಟಿಂಗ್ ಅನ್ನೋದು ನಡೀತಾ ಇದೆ. ಹ್ಯೂಜ್ ವೋಟಿಂಗ್ ನಡೀತಾ ಇದೆ ಗುರು. ಬಾಟಮ್ ಅಂತ ಬಂದಾಗ ಬಾಟಮ್ ಅಲ್ಲಿ ಇಬ್ರು ಇದ್ದಾರೆ ಗುರು. ವೋಟಿಂಗ್ ಅನ್ನೋದು ಇವರಿಬ್ಬರಿಗೂ ಇನ್ಕ್ರೀಸ್ ಆಗ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಸೂರಜ್ ಮತ್ತೆ ಧ್ರುವಂತ್ ಇಬ್ಬರಿಗೂ ಕೂಡ 3% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ತುಂಬಾ ಕಡಿಮೆ ಆಯ್ತು, ಬಾಟಮ್ ಅಲ್ಲೇ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಮೇಲೆ ಬಂದಾಗ ರಾಶಿಕಾ ಮತ್ತೆ ಸ್ಪಂದನ ಇದ್ದಾರೆ. ಇಬ್ಬರಿಗೂ ಕೂಡ 4% ವೋಟ್ ಅಷ್ಟೇ ಬೀಳ್ತಾ ಇದೆ. ತುಂಬಾ ಕಡಿಮೆ ಆಯ್ತು ಗುರು. 4 ಜನ ಕೂಡ ಡೇಂಜರ್ ಝೋನ್ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಹೋಗ್ಬೋದು. ಸಿಂಗಲ್ ಎಲಿಮಿನೇಷನ್ ಇದ್ರೆ ಒಬ್ರು ಹೋಗ್ತಾರೆ, ಡಬಲ್ ಎಲಿಮಿನೇಷನ್ ಇದ್ರೆ ಇಬ್ರು ಹೋಗ್ತಾರೆ, ಏನ್ ಬೇಕಾದ್ರೂ ಆಗ್ಬೋದು. ಈ 4 ಜನ ಡೇಂಜರ್ ಝೋನ್ ಅಂತ ಹೇಳ್ಬೋದು. ಅದಾದ್ಮೇಲೆ ಈ 4 ಜನ ಮೇಲೆ 7% ಅಲ್ಲಿ ಇಬ್ಬರಿದ್ದಾರೆ ಗುರು. ಮಾಳು ಮತ್ತೆ ರಘುವಣ್ಣ ಇಬ್ಬರಿಗೂ ಕೂಡ 7% ಬೀಳ್ತಾ ಇದೆ. ಬಟ್ ಈ ನಡುವೆ ಅವ್ರಿಗೆ ಸ್ಕ್ರೀನ್ ಪ್ಲೇಸ್ ಸ್ವಲ್ಪ ಕಡಿಮೆ ಆಗಿದೆ, ಕಂಟೆಂಟು ಅವ್ರದ್ದು ಕಡಿಮೆ ಆಗಿದೆ, ವೋಟಿಂಗು ಅಷ್ಟೇ ಕಡಿಮೆ ಆಗ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ. ಅದಾದ್ಮೇಲೆ ನೆಕ್ಸ್ಟು ಟಾಪ್ ಅಂತ ಬಂದಾಗ ಆಸ್ ಯೂಶುವಲ್, ಆಸ್ ಎಕ್ಸ್ಪೆಕ್ಟೆಡ್, ಮೈಂಡ್ ಬ್ಲೋಯಿಂಗ್, ಶಾಕಿಂಗ್ ಏನಾದರೂ ಅಂದ್ಕೊಳ್ಳಿ, ಗಿಲ್ಲಿನೇ ಇದ್ದಾನೆ, ಗಿಲ್ಲಿನೇ ಇರ್ತಾನೆ. ನಿಜವಾಗ್ಲೂ ತುಂಬಾ ಹ್ಯೂಜ್ ಪರ್ಸೆಂಟೇಜ್ ಅಂತ ಹೇಳ್ಬೋದು. ಎಷ್ಟು ಅಂತಂದ್ರೆ 38%, 38%. ಇದು ಇನ್ಕ್ರೀಸ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಗುರು. ಸಖತ್ ವೋಟಿಂಗ್ ಅಂತ ಹೇಳ್ಬೋದು. 38% ಅಂತಂದ್ರೆ ಕಡಿಮೆ ಮಾತಲ್ಲ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ 16% ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಯೂಜ್ ಅಂತ ಹೇಳ್ಬೋದು. ಬಟ್ ಟಾಪ್ 2ಗೂ ತುಂಬಾ ಡಿಫ್ರೆನ್ಸ್ ಇದೆ ಗುರು. ಅಜಗಜಾಂತರ ಡಿಫ್ರೆನ್ಸ್ ಇದೆ. ಮ್ಯಾಚ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಬಟ್ ಸ್ಟಿಲ್ ಟಾಪ್ 2 ನಲ್ಲಿ ರಕ್ಷಿತಾ ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದಾಗ ಇಬ್ರು ಟೈ ಆಗಿದ್ದಾರೆ ಗುರು, ಅಶ್ವಿನಿ ಮತ್ತೆ ಧನುಷ್. ಇಬ್ಬರಿಗೂ ಕೂಡ 9% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ಅಂತ ಹೇಳ್ಬೋದು 9% ಅಂತ. ಬಟ್ ಬಾಟಮ್ ಅಲ್ಲಿರೋ ಫ್ಯಾನ್ಸ್ ಸ್ವಲ್ಪ ಎಫರ್ಟ್ಸ್ ಹಾಕಿ ವೋಟ್ ಹಾಕೊಂಡ್ರೆ ಮೇಲೆ ಇರೋರು ಕೂಡ ಕೆಳಗಡೆ ಬರ್ತಾರೆ. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟ್ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಎಲಿಮಿನೇಷನ್ ಆದ್ಮೇಲೆ ಇದು ಅನ್ಫೇರು, ಇದು ಫೇರು ಅಂತಂದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಗುರು. ವೋಟಿಂಗ್ ಹಾಕೊಳ್ಳೋದು ಈಗ ನಿಮ್ಮ ಕೈಯಲ್ಲಿದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.